ಟ್ರಂಪ್ನೊಂದಿಗೆ ಪ್ರಧಾನಿ ಮೋದಿ ಮಾತುಕತೆ, ಮಧ್ಯಪ್ರಾಚ್ಯ ಬಿಕ್ಕಟ್ಟು, ಹಾರ್ಮುಜ್ ಜಲಸಂಧಿಯ ಕುರಿತು ಚರ್ಚೆ, ಭಾರತವು ಶಾಂತಿಯ ಮರುಸ್ಥಾಪನೆಯನ್ನ ಬೆಂಬಲಿಸುತ್ತೆ ಅಂತ ಹೇಳಿಕೆ. ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ, 543 ಲೋಕಸಭಾ ಸ್ಥಾನಗಳನ್ನ 816ಕ್ಕೆ ಹೆಚ್ಚಿಸಲು ಮುಂದಾದ ಕೇಂದ್ರ ಸರ್ಕಾರ. ಕರ್ನಾಟಕದಲ್ಲಿ 28ರಿಂದ 42ಕ್ಕೆ ಹೆಚ್ಚಿಸುವ ಸಾಧ್ಯತೆ. ಭಾರತದ ವಿದೇಶ ನೀತಿ ಎನ್ನುವುದು ಮೋದಿಯ ವೈಯಕ್ತಿಕ ವಿದೇಶ ನೀತಿ, ಸಾರ್ವತ್ರಿಕ ಹಾಸ್ಯದ ವಿಷಯ. ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಟೀಕಾ ಪ್ರಹಾರ. ದಯಾಮರಣಕ್ಕೆ ಒಳಗಾದ ದೇಶದ ಮೊದಲ ವ್ಯಕ್ತಿ ಹರೀಶ್ ರಾಣಾ ನಿಧನ, 13 ವರ್ಷಗಳ ಕೋಮಾದ ಬಳಿಕ ಮುಕ್ತಿ ಪಡೆದ ಯುವಕ. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರು. ಮುಂಬೈಯಲ್ಲಿ ಸೂಜಿಗೆ ಹೆದರಿ ರೇಬೀಸ್ ಇಂಜೆಕ್ಷನ್ ತಪ್ಪಿಸಿಕೊಂಡಿದ್ದ ಬಾಲಕಿ, 6 ತಿಂಗಳ ಬಳಿಕ ರೇಬೀಸ್ನಿಂದ ಸಾವು. ನಾಯಿ ಬೆಕ್ಕುಗಳ ಸಣ್ಣ ಪರಚುವಿಕೆ ಕಡಿತಗಳನ್ನ ನಿರ್ಲಕ್ಷಿಸಬಾರದು, ಜನರಿಗೆ ಎಚ್ಚರಿಕೆ ನೀಡಿದ ವೈದ್ಯರು. ವಿಪಕ್ಷಗಳ ತೀವ್ರ ವಿರೋಧದ ನಡುವೆಯೂ ಇವಿಎಂ ಬದಲು ಮತಪತ್ರಕ್ಕೆ ಅಸ್ತು, ಸಭಾತ್ಯಾಗದ ನಡುವೆಯೂ ರಾಜ್ಯ ವಿಧಾನಸಭೆಯಲ್ಲಿ ತಿದ್ದುಪಡಿ ಮಸೂದೆ ಅಂಗೀಕಾರ. ಶಿಕ್ಷಕರ ವರ್ಗಾವಣೆ ಸ್ವರೂಪದಲ್ಲಿ ಬದಲಾವಣೆಗೆ ಮುಂದಾದ ರಾಜ್ಯ ಸರ್ಕಾರ. 12 ವರ್ಷ ಒಂದೇ ಕಡೆ ಸೇವೆ ಕಡ್ಡಾಯ, ಹೆರಿಗೆಯಾದ 5 ವರ್ಷದವರೆಗೆ ಶಿಕ್ಷಕಿ ಇಚ್ಛಿಸಿದೆಡೆಗೆ ಟ್ರಾನ್ಸ್ಫರ್. ಕರಾವಳಿಯಲ್ಲಿ ಹೆಚ್ಚಿದ ಉಷ್ಣಾಂಶ, ಮೀನುಗಾರಿಕೆ ಹೈನುಗಾರಿಕೆಗೆ ತಟ್ಟಿದ ಬಿಸಿ. ದಕ್ಷಿಣ ಕನ್ನಡ ಉಡುಪಿಯಲ್ಲಿ 15ರಿಂದ 25 ಸಾವಿರ ಲೀಟರ್ ಹಾಲು ಸಂಗ್ರಹ ಇಳಿಕೆ, ಬಿಸಿಲಿನ ತಾಪಕ್ಕೆ ಬಲೆಗೆ ಸಿಲುಕದೆ ಆಳ ಕಡಲಿಗೆ ಹೋಗುವ ಮೀನುಗಳು. ವಿಶ್ವದ ಅತ್ಯಂತ ಕಲುಷಿತ ದೇಶಗಳ ಪಟ್ಟಿ ಬಿಡುಗಡೆ, ಪಾಕಿಸ್ತಾನ ಪ್ರಥಮ, ಭಾರತಕ್ಕೆ 6ನೇ ಸ್ಥಾನ. ನಗರಗಳ ಪಟ್ಟಿಯಲ್ಲಿ ಉತ್ತರ ಪ್ರದೇಶದ ಲೋನಿಯ ಅಗ್ರಸ್ಥಾನಕ್ಕೆ. ಲೆಬನಾನ್ ಗಾಜಾದಲ್ಲಿ ನಾಗರಿಕರನ್ನ ಗುರಿಯಾಗಿಸಿದ್ರೆ ತೀವ್ರ ದಾಳಿ, ಡ್ರೋನ್ ಕ್ಷಿಪಣಿಗಳ ಸುರಿಮಳೆ. ಇಸ್ರೇಲ್ಗೆ ಇರಾನ್ ಖಡಕ್ ಎಚ್ಚರಿಕೆ. 16,000 ಕೋಟಿ ರೂಪಾಯಿಗೆ ಆದಿತ್ಯ ಬಿರ್ಲಾ ಗ್ರೂಪ್ ನೇತೃತ್ವದ ಗುಂಪಿನ ಪಾಲಾದ ಆರ್ಸಿಬಿ. ಅತ್ಯಂತ ದುಬಾರಿ ಐಪಿಎಲ್ ಫ್ರಾಂಚೈಸಿಯಾಗಿ ಹೊರಹೊಮ್ಮಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು.